ಕುಂಬಾರರಿಗೆ ಕಾಯಕ. ಗುಳೇದಗುಡ್ಡ ಸಾಂಪ್ರದಾಯಿಕವಾಗಿ ರೈತರ ಬದುಕಿನಲ್ಲಿ ಮಹತ್ವದ ಸ್ಥಾನ ಹೊಂದಿರುವ ಮಣ್ಣೆತ್ತಿನ ಅಮಾವಾಸ್ಯೆ ಹಬ್ಬದ ಹಿನ್ನೆಲೆಯಲ್ಲಿ ಗುಳೇದಗುಡ್ಡ ಪಟ್ಟಣದಲ್ಲಿ ಮಣ್ಣೆತ್ತುಗಳ ಮಾರುಕಟ್ಟೆ ಗರಿಗೆದರಿದೆ. ಮಳೆಯ ಕೊರತೆಯ ನಡುವೆಯೂ ರೈತರು ಉತ್ಸಾಹದಿಂದ ಹಬ್ಬ ಆಚರಿಸಲು ಸಜ್ಜಾಗಿದ್ದು, ಮಣ್ಣೆತ್ತುಗಳ ಖರೀದಿಗಾಗಿ ಮಾರುಕಟ್ಟೆಗೆ ಆಗಮಿಸುತ್ತಿದ್ದಾರೆ. ಗುಳೇದಗುಡ್ಡ ಪಟ್ಟಣದ ಪ್ರಮುಖ ವೃತ್ತಗಳು, ಕೆಳಗಿನಪೇಟೆ ಬಂಡಾರಿ ಕಾಲೇಜು ಹತ್ತಿರ ಮತ್ತು ಇತರೆ ಪ್ರಮುಖ ರಸ್ತೆಗಳಲ್ಲಿ ಮಣ್ಣಿನಿಂದ ತಯಾರಿಸಿದ ಸುಂದರ ಬಸವಣ್ಣನ ಮೂರ್ತಿಗಳು ಕಂಗೊಳಿಸುತ್ತಿವೆ. ಸ್ಥಳೀಯ ಕುಂಬಾರರು ಸಾಂಪ್ರದಾಯಿಕ ರೀತಿಯಲ್ಲಿ ಈ ಮೂರ್ತಿಗಳನ್ನು ಸಿದ್ಧಪಡಿಸಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಬಣ್ಣ ಬಣ್ಣದ ವಿಗ್ರಹಗಳು ಗ್ರಾಹಕರನ್ನು ಆಕರ್ಷಿಸುತ್ತಿದ್ದು, ಮಾರುಕಟ್ಟೆಯಲ್ಲಿ ಜನದಟ್ಟಣೆ ಕಂಡುಬರುತ್ತಿದೆ. ಕುಂಬಾರರಿಗೆ ಕಾಯಕ. ಮಣ್ಣೆತ್ತಿನ ಅಮಾವಾಸ್ಯೆಯು ಕುಂಬಾರ ಸಮುದಾಯದವರಿಗೆ ಒಂದು ದೊಡ್ಡ ಕಾಯಕದ ಮೂಲವಾಗಿದೆ. ವರ್ಷವಿಡೀ ಕಾಯುವ ಈ ಹಬ್ಬದಲ್ಲಿ ಅವರು ತಯಾರಿಸಿದ ಮಣ್ಣಿನ ಎತ್ತುಗಳು ಉತ್ತಮ ಬೆಲೆಗೆ ಮಾರಾಟವಾಗುತ್ತವೆ. ತಮ್ಮ ಕಲಾತ್ಮಕ ಕೈಚಳಕದಿಂದ ಮಣ್ಣಿಗೆ ಜೀವ ತುಂಬುವ ಕುಂಬಾರರು ಹಬ್ಬದ ಮುನ್ನಾ ದಿನಗಳಿಂದಲೇ ಮಾರುಕಟ್ಟೆಯಲ್ಲಿ ವಿಗ್ರಹಗಳನ್ನು ಪ್ರದರ್ಶಿಸಿ ಮಾರಾಟದಲ್ಲಿ ತೊಡಗಿದ್ದಾರೆ. ಹವಾಮಾನ ವೈಪರೀತ್ಯ ಮತ್ತು ಆಧುನೀಕರಣದ ಸವಾಲುಗಳ ನಡುವೆಯೂ ಈ ಸಮುದಾಯ ತಮ್ಮ ಸಾಂಪ್ರದಾಯಿಕ ಕಾಯಕವನ್ನು ಉಳಿಸಿಕೊಂಡು ಬಂದಿರುವುದು ಶ್ಲಾಘನೀಯ. ರೈತರಿಗೆ ಕೃತಜ್ಞತೆಯ ಸಂಕೇತ. ಮಣ್ಣೆತ್ತಿನ ಅಮಾವಾಸ್ಯೆ ಎಂದರೆ ರೈತರಿಗೆ ಕೇವಲ ಹಬ್ಬವಲ್ಲ, ಅದು ತಮ್ಮ ಬದುಕಿಗೆ ಆಧಾರವಾಗಿರುವ ಎತ್ತುಗಳಿಗೆ ಮತ್ತು ಭೂತಾಯಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನ. ನಿಜವಾದ ಎತ್ತುಗಳು, ಟ್ರ್ಯಾಕ್ಟರ್ಗಳ ಮೂಲಕ ಸಾಗುವ ರೈತರು ಸಹ ಸಂಪ್ರದಾಯದ ಭಾಗವಾಗಿ ಮಣ್ಣಿನ ಎತ್ತುಗಳನ್ನು ಮನೆಗೆ ತಂದು ಪೂಜಿಸುತ್ತಾರೆ. ಮಕ್ಕಳಿಗೂ ಈ ಹಬ್ಬವು ಸಂತಸ ನೀಡುತ್ತದೆ. ಹೊಸ ಮಣ್ಣೆತ್ತುಗಳೊಂದಿಗೆ ಆಟವಾಡಿ ಸಂಭ್ರಮಿಸುತ್ತಾರೆ. ಒಟ್ಟಾರೆ ಗುಳೇದಗುಡ್ಡದ ಮಣ್ಣೆತ್ತಿನ ಮಾರುಕಟ್ಟೆಯು ಹಬ್ಬದ ಸಂಭ್ರಮ, ಸಾಂಪ್ರದಾಯಿಕ ಕಲೆಯ ಸೊಬಗು ಮತ್ತು ರೈತ ಕುಂಬಾರ ಸಮುದಾಯಗಳ ನಡುವಿನ ಅವಿನಾಭಾವ ಸಂಬಂಧವನ್ನು ಸಾರುತ್ತಿದೆ. ಇದು ಕೇವಲ ಒಂದು ಆರ್ಥಿಕ ಚಟುವಟಿಕೆಯಲ್ಲದೆ ಸಾಂಸ್ಕೃತಿಕ ಸಾರವನ್ನು ಪ್ರತಿನಿಧಿಸುವ ಒಂದು ಮಹತ್ವದ ಘಟನೆಯಾಗಿದೆ. ಚಿತ್ರೀಕರಣ ಶಂಕರ್ ಟಿ ಕಾಟವ. ವೀಕ್ಷಕರಿಗೆ ಧನ್ಯವಾದಗಳು.